ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ವಸುಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ. ಬನ್ನಿ, ಶ್ರಾವಣ ಮಾಸ ಶುರುವಾಗಿದೆ. ಶ್ರಾವಣ ಮಾಸಕ್ಕೆ ಮನೆಯೆಲ್ಲ ಸ್ವಚ್ಛ ಮಾಡಿ ಧೂಳು ಹೊಡೆದು ಪಗಡೆಗಳನ್ನು ತೊಳೆಯೋದು. ಪಗಡೆಗಳಂದ್ರೆ ಏನು ಅಂತ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಾ? ಪಾತ್ರೆಗಳನ್ನೆಲ್ಲ ತೊಳೆದು ಒಣಗಿಸಿ ಅಪ್ಪ ಮಳೆಗಾಲದಲ್ಲಿ ಸಾಕಾಗುತ್ತೆ. ಹಾಗೆ ಇನ್ನೊಂದು ಸ್ವಲ್ಪ ಇದೆ ನನ್ನ ಪಾತ್ರೆಗಳು ಜೋಡಿಸೋದು. ತೊಳೆದು ನಮ್ಮ ಮೇಡು ನೇತಾಕಿದ್ದಾರೆ, ಎಲ್ಲ ಒಣ ಹಾಕಿದ್ದಾರೆ. ಹಾಗೆ ಈ ಬಟ್ಟೆ ಎಲ್ಲ ಬೇರೆಯವ್ರಿಗೆ ಕೊಡೋದು. ನೋಡಿ, ಎಲ್ಲ ಬೇಡದಾಗಿದ್ದು ಬಟ್ಟೆಗಳು. ಅದ್ರ ಜೊತೆಗೆ ನಾವು ಬಟ್ಟೆ ಸ್ವಚ್ಛ ಮಾಡಿದ್ವಲ್ಲ, ಆ ಬಟ್ಟೆಗಳನ್ನು ಮಡ್ಚಿಟ್ಟಿದ್ದೀನಿ. ಈ ಬಟ್ಟೆ ಮಡ್ಚಿಡೋದು ಅಂದರೆ ಭಾರಿ ಸೋಂಬೇರಿತನ ನನಗೆ. ಯಾರಿಗೆಲ್ಲ ಸೋಂಬೇರಿತನ ಬಟ್ಟೆ ಮಡ್ಚೋದು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನೋಡೋಣ. ಆದ್ರೂ ಏನು ಮಾಡ್ಲಿಕ್ಕಾಗಲ್ಲ, ನಮ್ಮನೆ ಬಟ್ಟೆ ನಾವು ಮಡ್ಸಿದ್ದೀವಿ, ಇನ್ಯಾರು ಮಡಿಸ್ತಾರೆ ಅಲ್ವಾ? ಹಾಗೆ ಎಲ್ಲ ಬಟ್ಟೆ ನೋಡಿ, ಎಲ್ಲ ಬೆಡ್ ಸ್ಪ್ರೆಡ್ ಇದೆಲ್ಲನೇ, ಎಲ್ಲ ಕಾಟುಗಳಿದು, ಎಲ್ಲ ಬೆಡ್ ಸ್ಪ್ರೆಡ್ನೆಲ್ಲ ತೊಳೆದು ಒಣಗಿಸಿ ಎಲ್ಲ ತಂದು ಇಲ್ಲಿಟ್ಟಿದ್ದೀನಿ. ಇವಾಗ ಎಲ್ಲ ಕಾಟಿಗೂ ಎಲ್ಲ ಬೆಡ್ಡಿಗೂ ಹಾಕಬೇಕು. ಅದ್ರ ಜೊತೆಗೆ ಡೈಲಿ ಯೂಸಿನ ಬಟ್ಟೆಗಳನ್ನೆಲ್ಲ ಒಣಗಿದ್ನೆಲ್ಲ ಮಡಚಿ ಇಟ್ಕೊಂಡು ಅಲ್ಲೆಲ್ಲ ಧೂಳು ಹೊಡೆದು ತೆಗೆದು ಆಯಿತು. ಚಾಪೆಯಿಂದ ಹಿಡಿದು ಎಲ್ಲವನ್ನು ತೊಳೆದಾಯಿತು. ನಿಮಗೆ ಸ್ವಲ್ಪ ತೋರಿಸ್ತೀನಿ, ಕಾಲು ಭಾಗನೂ ಇಲ್ಲ. ಅದರಲ್ಲಿ ಮುಕ್ಕಾಲು ಭಾಗ ಇನ್ನೂ ಬೇರೆ ಕಡೆ ಇದೆ. ಸುಮ್ಮನೆ ಒಂದು ಕ್ಲಿಪ್ ತೊಗೊಂಡೆ ನಿಮ್ಮ ಜೊತೆಗೆ ಮಾತಾಡೋಣ ಅಂತ. ಅದನ್ನು ನಿಮ್ಗೆ ಒಂದು ವಿಶೇಷ ತೋರಿಸ್ತೀನಿ. ಇಲ್ಲಿ ಬನ್ನಿ, ಒಂದು ವಿಶೇಷವಾಗಿ ಇವಾಗ ನಮಗೊಂದು ಪಾರ್ಸಲ್ ಬಂದಿದೆ. ಅದೇನು ಬಂದಿದೆ ಪಾರ್ಸಲ್ಲು, ಅದರಲ್ಲಿ ಏನಿದೆ, ಎಲ್ಲಿಂದ ಬಂದಿದೆ ಅಂತ ಹೇಳ್ತೀನಿ. ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಬೇಡಿ, ಹಾಗೆ ನೋಡಿ. ಯಾರಿಗೆಲ್ಲ ಇದರಿಂದ ಉಪಯೋಗ ಆಗುತ್ತೆ ನೋಡೋಣ. ನೋಡಿ, ಇಲ್ಲಿ ಬಂದಿದೆ ನೋಡಿ ಪಾರ್ಸಲ್ಲು. ಎಲ್ಲಿಂದ ಬಂದಿದೆ ಅಂದರೆ ತಿರುಪತಿಯಿಂದ ಬಂದಿದೆ. ತಿರುಪತಿಯಿಂದ ಏನು ಪಾರ್ಸಲ್ ಬಂದಿದೆ ನಮಗೆ? ತಿರುಪತಿ ದೇವಸ್ಥಾನದಿಂದ ಬಂದಿದೆ. ನೋಡಿ, ಇಲ್ಲಿ ಶುಭ ಕೋರಿ ಕಳಿಸಿದ್ದಾರೆ ನಮಗೆ. ಕಲ್ಯಾಣ ಮಸ್ತು, ಶುಭ ವಿವಾಹಕ್ಕೆ ನಮ್ಮಿಂದ ಶುಭಾಶಯಗಳು ಅಂತ ದೇವಸ್ಥಾನದ ಒಂದು ವತಿಯಿಂದ ನಮಗೆ ಕಳಿಸಿದ್ದಾರೆ. ತಿರುಪತಿ ದೇವಸ್ಥಾನ, ವೆಂಕಟರಮಣ ದೇವಸ್ಥಾನದಿಂದ. ಯಾಕೆ ಕಳಿಸಿದ್ದಾರೆ ಅಂದರೆ ನೋಡಿ, ಇಲ್ಲಿ ದಂಪತಿಗಳು ಮದುವೆ ಆಗ್ತಾ ಇದ್ದಾರೆ. ಅದರ ಜೊತೆಗೆ ಆಶೀರ್ವಾದ ಮಾಡಲಿಕ್ಕೆ ಜನಗಳಿದ್ದಾರೆ. ಹಾಗೆ ಇಲ್ಲಿ ದಂಪತಿಗಳು ಹಾರ ಹಾಕ್ಕೊಳ್ಳೋದು, ತಾಳಿ ಕಟ್ಟೋದು ಎಲ್ಲದೂ ಇದೆ. ಅಷ್ಟು ಚೆನ್ನಾಗಿದ್ದು ಒಂದನ್ನು ಪತ್ರಿಕೆ, ಒಂದು ಕವರ್ನ ಎನ್ವಲಪ್ಪು ಅದನ್ನು ಕಳಿಸಿದ್ದಾರೆ. ನಾನು ಅಲ್ಲಿ ಒಂಚೂರು ನಮ್ಮ ಅಡ್ರೆಸ್ ಇತ್ತು, ಅದು ಬೇಡ ಅಂದರು ನಮ್ಮ ಮನೆಯವರು. ಅದಕ್ಕೆ ಅದನ್ನ ಕಟ್ ಮಾಡಿದೆ. ಅಲ್ಲಿ ಬಿಳಿ ಕಾಣಿಸ್ತಿದೆಯಲ್ಲ, ವೈಟು ಅದು. ಇವಾಗ ಅದನ್ನ ತೆಗೆದು ನೋಡೋಣ. ನೋಡಿ, ಇಲ್ಲಿ ಶುಭ ಕೋರಿ ನಿಮ್ಮ ಜೀವನ ಉತ್ತುಂಗಕ್ಕೆ ಇರಲಿ, ವಿದ್ಯಾ ಬುದ್ಧಿ ಆಯುಷ ಆರೋಗ್ಯ ಕೊಡಲಿ, ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿರಲಿ ಅಂತ ಇಲ್ಲಿ ಪ್ರಿಂಟ್ ಆಗಿದೆ. ಅದನ್ನು ಕಳಿಸಿದ್ದಾರೆ ನನಗೆ. ಇದರಲ್ಲಿ ತೆಲುಗು, ತಮಿಳಲ್ಲಿ ಇದೆ ಮತ್ತು ಇಂಗ್ಲೀಷಲ್ಲಿ ಇದೆ. ಇಂಗ್ಲೀಷು ಸ್ವಲ್ಪ ಓದ್ಲಿಕ್ಕೆ ಬರುತ್ತೆ, ಹಾಗಾಗಿ ಹೇಳಿದ್ದೀನಿ. ತೆಲುಗು ತಮಿಳು ಬರೋದಿಲ್ಲ. ಅದು ಎಷ್ಟು ಚೆನ್ನಾಗಿದೆ ನೋಡಿ, ಅಷ್ಟು ದೊಡ್ಡದೊಂದು ಕಾರ್ಡ್ ಕಳಿಸಿದ್ದಾರೆ. ಇನ್ನೊಂದು ಏನಿದೆ ನೋಡೋಣ ಬನ್ನಿ. ಇನ್ನೊಂದು ಮಂತ್ರಗಳಿದೆ ಇದರಲ್ಲಿ, ಮಂತ್ರಗಳು, ಹಿಂಗೆ ಒಂದು ಶ್ಲೋಕಗಳಿದೆ ಇದರಲ್ಲಿ. ಅದನ್ನೊಂದು ಬುಕ್ಕು ಕಳಿಸಿದ್ದಾರೆ. ನನಗೆ ಅಂತೂ ವಿಪರೀತವಾದ ಖುಷಿ ಆಯಿತು, ಸಿಕ್ಕಾಪಟ್ಟೆ ಖುಷಿ ಆಯಿತು. ನಿಮ್ಗೆ ಯಾರಿಗೆಲ್ಲ ಖುಷಿ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮ ತಿರುಪತಿ ತಿಮ್ಮಪ್ಪ, ವೆಂಕಟರಮಣ, ಶ್ರೀನಿವಾಸ, ಗೋವಿಂದ ಗೋವಿಂದ ಅಂತ ಖುಷಿ ಆಗುತ್ತೆ ನಮಗೆ. ನಿಜವಾಗ್ಲೂ ನಮ್ಮ ಮನೆ ದೇವರು. ಯಾರಿಗೆಲ್ಲ ತಿರುಪತಿ ವೆಂಕಟರಮಣ ಮನೆ ದೇವರು ಅಂತ ಕಮೆಂಟಲ್ಲಿ ಹೇಳಿ. ಇದನ್ನು ಸಿಕ್ಕಿಲ್ಲ ಅಂದ್ರೂ ನೋಡೋದೇ ಒಂದು ಭಾಗ್ಯ. ಹಾಗೆ ಇದನ್ನು ಯಾರೂ ಮಿಸ್ ಮಾಡ್ಕೊಂಡೆ ನೋಡಿ. ಇದು ನನಗೆ ಇದು ಬರಲಿ ಅಂತ ಹೇಳ್ತಿಲ್ಲ, ನೀವು ನೋಡಲಿ ಅಂತ ಹೇಳ್ತಿದ್ದೀನಿ. ಮತ್ತೇನಿದೆ ಅಂತ ನೋಡೋಣ. ಅಲ್ಲಾಡ್ತಾ ಇದೆ, ಇದರೊಳಗೆ ಏನಿರ್ಬೋದು ಅಂತ ಗೊತ್ತಿಲ್ಲ. ಏನೋ ಕಾಳು ಇದ್ದಂಗಿದೆ. ನೋಡೋಣ, ಓಪನ್ ಮಾಡೋಣ ಬನ್ನಿ. ನೋಡಿ ಏನಿದೆ. ಮಂತ್ರಾಕ್ಷತೆ ಇದೆ ನೋಡಿ. ಕೈಗೆ ಹಾಕ್ಕೊಳ್ಳೋಣ. ಕೈಗೆ ಹಾಕ್ಕೊಂಡು ನೋಡಿದರೆ ಮಂತ್ರಾಕ್ಷತೆ ಕೊಟ್ಟಿರೋ, ಅಂದರೆ ದಂಪತಿಗಳಿಗೆ ಆಶೀರ್ವಾದ ಮಾಡಲಿಕ್ಕೆ ದಂಪತಿಗಳಿಗೆ ಕಳಿಸಿದ್ದಾರೆ ನೋಡಿ. ನಾನು ಕಳಿಸಿದ್ದು ಒಂದು ಪತ್ರಿಕೆ. ಅವರು ಅಷ್ಟು ದೊಡ್ಡ ಸಂಸ್ಥೆ, ಅಷ್ಟು ದೊಡ್ಡ ಒಂದು ದೇವಸ್ಥಾನ ವತಿಯಿಂದ ನಮಗೆ ಇಷ್ಟೆಲ್ಲ ಕಳಿಸ್ಕೊಟ್ಟಿದ್ದಾರೆ. ಅದು ಎಷ್ಟು ಚೆನ್ನಾಗಿದೆ ಮ್ಯಾನೇಜ್ಮೆಂಟು ಅಲ್ಲಿದು ಅಂದರೆ ತುಂಬ ಖುಷಿ ಆಯಿತು. ಅದೆಷ್ಟೋ ರಾಶಿ ಬಿದ್ದಿರುತ್ತೆ ಅಲ್ಲಿ ಆ ಪತ್ರಿಕೆಗಳು, ಅದು ಇದು ಅಂತ. ಅದನ್ನು ನಮ್ಮನ್ನು ಗುರುತಿಸಿ ಕಳಿಸೋ ಸತಿಗೆ ಅದು ತುಂಬ ಲೇಟ್ ಆಯಿತು. ಅವ್ರು ನಮಗೆ ದಾರ ಕೊಟ್ಟಿದ್ದಾರೆ ನೋಡಿ. ಇದು ಮಾಂಗಲ್ಯ ದಾರ. ಅಲ್ಲಿ ಸಂಸ್ಕೃತಿಯಲ್ಲಿ ಏನಿದೆ ಅಂದರೆ ಅದೇ ದಾರನೇ ಕಟ್ತಾರಲ್ವಾ, ದಾರಕ್ಕೆ ಮಾಂಗಲ್ಯ ಹಾಕಿ ಕಟ್ತಾರೆ ಅಂತ ಅನ್ಕೊತೀನಿ. ನನಗೂ ಅಷ್ಟೊಂದು ಗೊತ್ತಿಲ್ಲ. ಆದರೆ ತಮಿಳು, ತೆಲುಗವರು ಆ ಕಡೆಯವರೆಲ್ಲನೇ ಹಾಕ್ಕೊಳ್ತಾರೆ, ನಾವು ನೋಡಿದ್ದೀನಿ. ಅದು ಚೆನ್ನಾಗಿರುತ್ತೆ, ಅವ್ರಿಗೆ ಖುಷಿ ಆಗುತ್ತೆ ನನಗೆ ಅದನ್ನು ನೋಡಿ. ಅದಕ್ಕೆ ನಮಗೂ ಕಳಿಸಿದ್ದಾರೆ. ಆ ಕಡೆ ಎಲ್ಲ ಇವರು ಅಂದರೆ ತಮಿಳನ್ಸು ಎಲ್ಲ ಹಾಕ್ಕೊಳ್ಳೋದು ನೋಡಿದ್ದೀವಲ್ಲ ನಾವು, ಹಾಗೆ ನಮಗೂ ಕಳಿಸಿದ್ರೆ ಖುಷಿ ಆಯಿತು ನನಗೆ ಅದನ್ನು ನೋಡಿ. ಅದು ನನ್ನ ಮಗಳಿಗೆ ಹಾಗೆ ಇಟ್ಕೊಳಕ್ಕೆ ಕೊಟ್ಟೆ. ಮದುವೆ ಆಗೋಗಿತ್ತು ಅವ್ರು ಕಳಿಸೋ ಸತ್ತಿಗೆ. ಯಾಕೆಂದರೆ ನಾವು ಕಳಿಸಿದ್ದು ಮದುವೆ ಒಂದು 15 ದಿವಸದಾಗ ಕಳಿಸಿದ್ದೆ. ಮದುವೆ ಆಗಿ 15 ದಿವಸದ ಮೇಲೆ ಬಂತು. ಇವತ್ತು ನಾನು ಓಪನ್ ಮಾಡಿದೆ. ಯಾಕೆ ಅಂದರೆ ಶ್ರಾವಣ ಶನಿವಾರ, ಮನೆ ದೇವರ ವಾರ, ಪೂಜೆ ಮಾಡ್ತೀವಲ್ವಾ,
ಮುಡುಪು ತೆಗೆದಿಡ್ತೀವಲ್ಲ, ಹಾಗಾಗಿ ಅದನ್ನೆಲ್ಲ ತೆಗಿಬೇಕಾದ್ರೆ ನಾನು ದೇವ್ರ ಮನೇಲಿ ಅದನ್ನು ಬಂದವಾಗ ಹಾಗೆ ಇಟ್ಟಿದ್ದೆ. ಈಗ ಬಂದು ಒಂದು 15-20 ದಿವಸ ಆಯ್ತು ಅಷ್ಟೇ, ಹಾಗೆ ಇಟ್ಟಿದ್ದೆ ದೇವ್ರ ಮನೇಲಿ. ಇವತ್ತು ತೆಗೆದು ಅದ್ರ ಪ್ರಸಾದ ಎಲ್ಲ ಹಂಚ್ಕೊಂಡ್ವಿ. ಭಾಳ ಖುಷಿ ಆಯಿತು ಇದೊಂದೆಲ್ಲ ನೋಡಿ. ಯಾರಿಗೆಲ್ಲ ಇದನ್ನ ನೋಡಿ ಖುಷಿ ಆಯಿತು, ಯಾರೆಲ್ಲ ಪತ್ರಿಕೆ ಕಳಿಸಿದ್ರೆ, ಯಾರಾದರೂ ಯಾರಿಗಾರು ಪ್ರಸಾದ ಬಂದಿದೆಯಾ ಅಂತ ಹೇಳಿ ಕಮೆಂಟ್ ಮಾಡಿ. ಬಾಯ್ ಬಾಯ್. ವಿಡಿಯೋ ನೋಡೋಕ್ಕಿಂತ